ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಒಂದು ಪುಟ್ಟ ತಂತ್ರನ ಹೇಳ್ಕೊಡೋಕೆ ಬಂದಿದ್ದೀನಿ. ಯಾವುದಿದು ತಂತ್ರ ಅಂದರೆ, ನೀವು ಯಾವುದಾದ್ರೂ ಒಂದು ಸಮಸ್ಯೆಗೆ ಸಿಗಾಕೊಂಡಿದ್ದೀರಾ, ಆ ಸಮಸ್ಯೆಯಿಂದ ನಾವು ಪಾರಾಗ್ತಾ ಇಲ್ಲ ಅಂತ ಅಂದ್ಕೊತಾ ಇರೋದು. ಯಾವುದೇ ರೀತಿ ಸಮಸ್ಯೆ ಇರ್ಬೋದು, ಕೆಲಸದ ವಿಷಯ ಸಮಸ್ಯೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ನಿಮಗೆ ಆರ್ಥಿಕವಾಗಿ ನಾವು ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂತ ಅನ್ನೋರು, ಅಥವಾ ನಿಮಗೆ ಯಾವುದೋ ಒಂದು ದೊಡ್ಡ ಇಕ್ಕಟ್ಟು, ಅದು ಪ್ರಾಣಕ್ಕೆ ಕುತ್ತು ತರೋ ಅಂಥ ಸಮಸ್ಯೆಗಳಲ್ಲಿ ನೀವು ಸಿಗಾಕೊಂಡಾಗ ಅದರಿಂದ ನಾವು ಯಾವ ರೀತಿ ನಿವಾರಣೆ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಪುಟ್ಟ ತಂತ್ರನ ಹೇಳ್ಕೊಡ್ತೀನಿ. ಈ ಪುಟ್ಟ ತಂತ್ರನ ನೀವು ಮಾಡ್ಕೊಳ್ಳಿ. ಯಾಕಂದರೆ ನನಗೆ ಸುಮಾರು ಜನ ಕೇಳ್ತಾ ಇರ್ತೀರಲ್ವ, ಇದನ್ನು ನಾನು ಆಗಲೇ ಎಷ್ಟೊಂದು ಜನಕ್ಕೆ ಹೇಳ್ಕೊಟ್ಟಿದ್ದೀನಿ. ಇದರಿಂದ ಸುಮಾರು ಜನಕ್ಕೆ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ. ಏನು ಇದನ್ನು ಮಾಡ್ಕೊಳ್ಳೋಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತಂದರೆ, ಏನೇ ಒಂದು ಸಮಸ್ಯೆ ಇರ್ಬೋದು, ಆರೋಗ್ಯದಲ್ಲಿ ಇವಾಗ ಸುಮಾರು ದಿನದಿಂದ ನನ್ನ ಆರೋಗ್ಯ ಎಷ್ಟೇ ಹಾಸ್ಪಿಟ್ಲಿಗೆ ತೋರಿಸಿದ್ರು ನಾನು ಹುಷಾರಾಗ್ತಾ ಇಲ್ಲ ಅಂತ ಅನ್ನೋರು ಸಹ ಈ ತಂತ್ರನ ಮಾಡ್ಕೊಬೋದು. ಆಮೇಲೆ ನಮಗೆ ಮದುವೆ ಆಗಬೇಕು ಅಂತ ತುಂಬ ಹೆಣ್ಮಕ್ಳು ಬಯಸ್ತಾ ಇರ್ತೀರ, ಆದರೆ ಯಾವುದೇ ಕಾರಣಕ್ಕೂ ನಮಗೆ ಒಳ್ಳೆ ಸಂಬಂಧ ಬಂದು ಮದುವೆ ಕೈಗೂಡ್ತಾ ಇಲ್ಲ ಅಂತ ಅನ್ನೋ ಹೆಣ್ಮಕ್ಳು ಕೂಡ ಇದನ್ನು ಮಾಡ್ಕೊಬೋದು. ಗಂಡು ಮಕ್ಕಳು ಕೂಡ ನಮಗೆ ಒಳ್ಳೆ ಕಡೆ ಹೆಣ್ಣು ಸಿಗಲಿ, ಏನು ಮಾಡಿದ್ರು ನಮಗೆ ಒಳ್ಳೆ ಕಡೆ ಸಂಬಂಧ ನಮಗೆ ಸಿಗ್ತಾ ಇಲ್ಲ ಅನ್ನೋರು ಕೂಡ ಈ ತಂತ್ರ ಮಾಡ್ಕೊಬೋದು. ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ನಾವು ತುಂಬ ಬಂಡವಾಳ ಹಾಕಿದ್ದೀವಿ, ಯಾವುದೇ ಕಾರಣಕ್ಕೂ ನಮಗೆ ಬಂಡವಾಳ ಅನ್ನೋದು ಸರಿಯಾಗಿ ಆಗ್ತಾ ಇಲ್ಲ, ಲಾಭ ಇಲ್ಲ, ಬರೀ ನಷ್ಟ ಅನುಭವಿಸ್ತಾ ಇದ್ದೀವಿ ಅನ್ನೋರು ಕೂಡ ಇದನ್ನು ಮಾಡ್ಕೊಬೋದು. ಆಮೇಲೆ ಇನ್ನು ಕೋರ್ಟ್ ಕಚೇರಿಲಿ ಇವಾಗ ಸೈಟ್ಗೆ ಅಂತ ಹಾಕಿರ್ತೀರ, ಇವಾಗ ಕೋರ್ಟಲ್ಲಿ ನೀವು ಗೆಲ್ಲಬೇಕು ಅಂತ ನೀವು ಬಯಸ್ತಾ ಇರ್ತೀರ, ಜಮೀನು ನಿಮ್ಮಂತೆ ಆಗಬೇಕು ಅಂತ ಬಯಸೋ ಅಂಥವ್ರು ಕೂಡ ಇದನ್ನು ಮಾಡ್ಕೊಬೋದು. ಇಲ್ಲ ಪ್ರಾಜೆಕ್ಟ್ಗಳನ್ನ ನಾಳೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ, ಅಂಥವ್ರು ನಮಗೆ ಪ್ರಾಜೆಕ್ಟಲ್ಲಿ ನಾವು ಯಶಸ್ಸು ಮತ್ತು ಕೀರ್ತಿ ಪಡಿಬೇಕು ಅನ್ನೋರು ಕೂಡ ಈ ತಂತ್ರನ ಮಾಡ್ಕೊಬೋದು. ಆಮೇಲೆ ನಿಮಗೆ ಕೆಲಸಕ್ಕೆ ಇವಾಗ ಎಲ್ಲೋ ಒಂದು ಕಡೆ ಕೆಲಸಕ್ಕೆ ಇಂಟರ್ವ್ಯೂಗೆ ಹಾಕಿರ್ತೀರ, ಆದರೆ ಅವರು ನಾಳೆ ನಾಡ್ದು ಫೋನ್ ಮಾಡಿ ಅಂತ ಹೇಳಿರ್ತಾರೆ, ಆದರೆ ಯಾವುದೇ ಕಾರಣಕ್ಕೂ ಫೋನ್ ಮಾಡ್ತಾ ಇರಲ್ಲ, ಅರ್ಧಕ್ಕೆ ನಿಂತೋಗಿರುತ್ತೆ. ನಿಮಗೆ ಬರಬೇಕಾಗಿರೋ ಕೆಲಸ ಬೇರೆ ಯಾರಿಗೋ ಕೊಡಬೇಕು ಅನ್ನೋ ಮನಸ್ಥಿತಿ ಅವ್ರಿಗಿರುತ್ತೆ. ಅವ್ರ ಮನಸ್ಸು ಪರಿವರ್ತನೆ ಆಗಿ ಕೆಲಸಕ್ಕೆ ನಿಮ್ಮನ್ನೇ ಕರೆಯೋ ಅಂಥದ್ದು ಈ ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮಗೆ ನೀವು ಸಾಲ ದುಡ್ಡು ಕೊಟ್ಟಿರ್ತೀರ, ಎಷ್ಟೊಂದು ಸಾಲ ಕೊಟ್ಟಿರ್ತೀರ, ಆದರೆ ಸಾಲ ಕೊಟ್ಟಿರೋರು ಮತ್ತೆ ನಿಮಗೆ ರಿಟರ್ನು ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಅಂಥವ್ರು ನಿಮ್ಮ ಹಣನ ನಿಮಗೆ ಮತ್ತೆ ಹಿಂದಿರುಗಿಸೋಕ್ಕೆ ಸಹಾಯ ಮಾಡಿಕೊಡುತ್ತೆ. ಆಮೇಲೆ ನೀವೇನಾದರೂ ಒಂದು ಒಳ್ಳೆ ಸೈಟನ್ನು ತೊಗೋಬೇಕು ಅಂತ ಆಸೆ ಪಡ್ತಾ ಇರ್ತೀರ, ಆದರೆ ಅದಕ್ಕೆ ಯಾವುದೇ ರೀತಿ ರಿಜಿಸ್ಟ್ರೇಷನು ಅದು ಇದಕ್ಕೆ ಅವರು ದುಡ್ಡು ತೊಗೊಂಡಿರ್ತಾರೆ, ಆದರೆ ನಿಮ್ಮ ಸೈಟನ್ನು ಬೇರೆ ಯಾರಿಗೋ ಕೊಡಬೇಕು ಅಂತ ಮಾತಾಗಿ ಅವ್ರು ಜಾಸ್ತಿ ದುಡ್ಡು ಕೊಡ್ತಾರೆ ಅಂತ ಅವ್ರ ಕಡೆಗೆ ಒಲವಾಗಿದ್ದರೆ ಅಂಥವ್ರು ಕೂಡ ನೀವು ಈ ತಂತ್ರ ಮಾಡ್ಕೊಳ್ಳೋದ್ರಿಂದ ನೀವು ಬಯಸಿದಂಥ ಸೈಟು ನಿಮಗೆ ಸಿಗೋ ಥರ ಆಗುತ್ತೆ. ಅಂದರೆ ನಾನು ಇಷ್ಟೆಲ್ಲ ಕಾರಣ ಏನು ಹೇಳ್ತಿದ್ದೀನಿ ಅಂದರೆ, ನೀವು ಯಾವುದಾದ್ರೂ ಒಂದು ದೊಡ್ಡ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೀನಿ, ಅದರಿಂದ ನಾನು ಬೇಗ ಪಾರಾಗಬೇಕು ಅಥವಾ ನನಗೆ ಅಭಿವೃದ್ಧಿ ಆಗಬೇಕು, ಶ್ರೇಯಸ್ಸು ಸಿಗಬೇಕು ಅನ್ನೋ ಮನಸ್ಥಿತಿ ಇರೋರು ಖಂಡಿತವಾಗ್ಲೂ ಈ ತಂತ್ರನ ಮಾಡ್ಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಒಳ್ಳೆ ಮನಸ್ಸಿಂದ ಇದನ್ನು ಪುಟ್ಟ ತಂತ್ರ ಆದರೆ ನಿಜವಾಗ್ಲೂ ನೀವು ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಯಾಕಂದರೆ ನಾನು ಆಗಲೇ ಸುಮಾರು ಜನಕ್ಕೆ ಹೇಳ್ಕೊಟ್ಟಿದ್ದೀನಿ, ಸುಮಾರು ಜನ ಇದನ್ನು ಮಾಡಿಕೊಂಡು ತುಂಬಾ ಒಳ್ಳೆಯದಾಗ್ತಾ ಇದೆ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನನಗೆ ಏನು ಕೇಳ್ಕೊಡ್ತಿದ್ದೀನಿ ಅಂದರೆ, ರಾಯರ ಸಮೇತ ಮಾಡಿದಾಗ ತುಂಬಾ ಅನುಗ್ರಹ ಆಗುತ್ತೆ. ಯಾಕಂದರೆ ನಾನು ಸುಮಾರು ಜನಕ್ಕೆ ರಾಯರ ಅನುಗ್ರಹಕ್ಕೋಸ್ಕರನೇ ಹೇಳ್ಕೊಟ್ಟಿರೋದು. ಯಾಕಂದರೆ ನೋಡಿ, ಈ ದಾರದಿಂದ ನೋಡಿ, ಇದು ಮೌಲಿ ದಾರ. ಇದಕ್ಕೆ ಯಾಕೆ ಈ ದಾರಕ್ಕಿಷ್ಟು ಶ್ರೇಷ್ಠತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ನೋಡಿ ಇದು ಬಂದು ಕೆಂಪು ಮತ್ತು ಹಳದಿ ಬಣ್ಣದಿಂದ ಕೂಡಿದೆ. ಈ ಕೆಂಪು ಬಂದು ಗಣಪತಿಗೆ ತುಂಬ ಇಷ್ಟವಾದದ್ದು, ಕೆಂಪು ವರ್ಣದ್ದು, ಮತ್ತು ಹಳದಿ ಬಂದು ಗುರುರಾಯರಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಇದು ಗಣಪತಿ ಮತ್ತು ಗುರುರಾಯರ ಅನುಗ್ರಹದಿಂದ ನಾವು ಈ ದಾರದ ಮತ್ತು ಈ ತೆಂಗಿನಕಾಯಿಯಿಂದ ನಾವು ಅನುಷ್ಠಾನ ಮಾಡಿದ್ದೆ ಆದರೆ
ಖಂಡಿತವಾಗ್ಲೂ ನಾವು ಯಾವ ಕೆಲಸದಲ್ಲಿ ಮಾಡ್ತಾ ಇದ್ದೀವೋ ಆ ಕೆಲಸದಲ್ಲಿ ನಮಗೆ ಯಶಸ್ಸು ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ನೋಡಿ, ನಾವು ಯಾವುದೇ ಒಂದು ವಿಘ್ನಗಳೆಲ್ಲ ಆಗ್ತಾ ಇದೆ ನಮ್ಮ ಕೆಲಸದಲ್ಲಿ, ನಾವು ಏನು ಮಾಡಿದ್ರೂ ಸಕ್ಸಸ್ ಆಗ್ತಿಲ್ಲ ಅಂದಾಗ ಗಣಪತಿ ಮತ್ತು ರಾಯರ ಮುಖಾಂತರ ನಾವು ಪ್ರಾರ್ಥನೆ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಈ ಪುಟ್ಟ ತಂತ್ರನೇ ಹೇಳ್ಕೊಡ್ತೀನಿ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದು ತೆಂಗಿನಕಾಯಿ. ನೀವು ತೆಂಗಿನಕಾಯಿನ ತಗೊಳ್ಳುವಾಗ ಹುಷಾರಾಗಿ ನೋಡಿ ತಗೊಳ್ಳಿ. ಯಾಕಂದರೆ ಅಕಸ್ಮಾತ್ ತೆಂಗಿನಕಾಯಿ ಮಧ್ಯದಲ್ಲಿ ಏನಾದ್ರೂ ಶೀಳ್ಬಿಟ್ಟಿರೋ ಅಂಥದ್ದಿದ್ರೆ ಖಂಡಿತವಾಗ್ಲೂ ಅಂಥದ್ದನ್ನ ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ತೆಂಗಿನಕಾಯಿ ತುಂಬ ಚೆನ್ನಾಗಿರಬೇಕು ಮತ್ತು ನೀರಿರಬೇಕು. ಆ ಥರದನ್ನು ನೋಡಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಮೌಲಿ ದಾರ, ಇದು ಎಲ್ಲ ಕಡೆ ಸಿಗುತ್ತೆ, ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ. ಅದಕ್ಕೆ ಬೇಕಾಗಿರೋಂಥ ಮೌಲಿ ದಾರನ ನೀವು ತಗೊಳ್ಳಿ. ಆಮೇಲೆ ಬೇಕಾಗಿರೋದು ₹1 ಕಾಯಿನ್. ನಿಮಗೆ ನಿಮ್ಮ ಇಷ್ಟಾರ್ಥನ ನೆರವೇರ್ಸೋಕ್ಕೆ ಬೇಕಾಗಿರೋದು ಇದು ₹1 ಕಾಯಿನ್ ಅಷ್ಟೇ. ನೋಡಿ, ಅದನ್ನು ಯಾವ ರೀತಿ ಮಾಡ್ಕೊಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದನ್ನು ನೀವು ತೆಂಗಿನಕಾಯಿನ ಈ ರೀತಿ ಇಟ್ಕೊಳ್ಳಿ. ನೀವು ಇಟ್ಕೊಂಡಾದ್ಮೇಲೆ ನೋಡಿ, ಈ ಮೌಲಿ ದಾರ ಇರುತ್ತಲ್ವ, ಅದನ್ನು ನೀವು ಇಲ್ಲಿ ಹಿಂಗೆ ಸ್ವಲ್ಪ ಗ್ಯಾಪ್ ಕೊಟ್ಕೊಳ್ಳಿ. ಯಾಕಂದರೆ ಹಿಂಗೆ ಗ್ಯಾಪ್ ಕೊಟ್ಟಾಗ ಒಂದು ಸ್ವಲ್ಪ ದಾರ ಕಟ್ಟಕ್ಕೆ ಬೇಕಾಗುತ್ತೆ ಲಾಸ್ಟ್ ಹಂತದಲ್ಲಿ. ಈ ಥರ ನೀವು ಇಟ್ಕೊಂಡು ನೋಡಿ, ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ನೀವು ಮೊದಲಿಗೆ ಗಣಪತಿ ಪ್ರಾರ್ಥನೆ ಮಾಡಿಕೊಂಡು, ಆಮೇಲೆ ಕುಲದೇವರು ಪ್ರಾರ್ಥನೆ ಮಾಡಿಕೊಂಡು, ಆಮೇಲೆ ಇಷ್ಟ ದೇವರು ಪ್ರಾರ್ಥನೆ ಮಾಡಿಕೊಂಡು, ಆಮೇಲೆ ಗುರುರಾಯರು ಪ್ರಾರ್ಥನೆ ಮಾಡಿಕೊಂಡು ನೋಡಿ, ಈ ಥರ ನೀವು ಸುತ್ತುವಾಗ ನಿಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನ ಪ್ರತಿಯೊಂದನ್ನು ನೀವು ಹೇಳ್ಕೊಬೋದು. ನೀವು ಇಲ್ಲಿ ಒಂದು 11 ಸುತ್ತಾದರೂ ಸುತ್ಕೊಬೋದು, ಇಲ್ಲ 9 ಸುತ್ತು ಸುತ್ಕೊಬೋದು, ಇಲ್ಲ 21 ಸುತ್ತು ಸುತ್ಕೊಬೋದು. ಇಲ್ಲ ಅಂದರೆ ಈ ಮಧ್ಯಭಾಗದಲ್ಲಿ ನಾನಿವಾಗ ಎಷ್ಟು ಸುತ್ತುತ್ತೀನೋ ಆ ರೀತಿ ನೀವು ಸುತ್ತಬಿಟ್ಟು ಇದನ್ನು ನೀವು ಕೊಡಬೇಕಾಗುತ್ತೆ. ನೋಡಿ, ನಾನು ಹೇಳ್ಕೊಡ್ತೀನಿ, ಈ ರೀತಿ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಇಷ್ಟಾರ್ಥಗಳು ನಿಮ್ಗೆ ಏನೇನು ಬೇಕು, ಈಗ ಏನೇನು ಇಷ್ಟಾರ್ಥ ಇದೆಯೋ ಪ್ರತಿಯೊಂದು ಹಿಂಗೆ ಹಾಕುವಾಗ ಪ್ರತಿಯೊಂದು ಹೇಳ್ಕೊಬೇಕು ನೀವು. ನನಗೆ ಒಳ್ಳೆ ಕೆಲಸ ಸಿಗಬೇಕು, ಅಥವಾ ನನಗೆ ಒಳ್ಳೆ ಕಡೆ ಮದುವೆ ಆಗಬೇಕು, ಮತ್ತು ನನ್ನ ಆರೋಗ್ಯ ಸಮಸ್ಯೆ ಸಂಪೂರ್ಣವಾಗಿ ನನ್ನ ಆರೋಗ್ಯ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ನಿವಾರಣೆ ಆಗಬೇಕು. ಮತ್ತು ನಮ್ಮ ಮನೇಲಿ ನಾನು ಕೊಟ್ಟಿರೋಂಥ ಸಾಲದ ಅಮೌಂಟು ಮತ್ತೆ ನನಗೆ ರಿಟರ್ನ್ ಬರಬೇಕು. ಮತ್ತು ನನಗೆ ನಮ್ಮ ಮನೇಲಿ ನನ್ನ ತಂದೆ ತಾಯಿ ನನ್ನನ್ನು ಜಾಸ್ತಿ ಪ್ರೀತಿ ಮಾಡಬೇಕು. ಮತ್ತು ನಾನು ಒಳ್ಳೆ ಮಾರ್ಕ್ಸ್ ತೆಗಿಬೇಕು. ಮತ್ತು ನನಗೆ ಒಳ್ಳೆ ಸಂಬಳ ಸಿಗಬೇಕು. ಮತ್ತು ನಾನು ಒಳ್ಳೆ ಟಾರ್ಗೆಟ್ನ ರೀಚ್ ಆಗಬೇಕು. ನಿಮ್ಮಿಷ್ಟ, ನಿಮಗೆ ಏನೇನು ಆಸೆಗಳಿದೆಯೋ, ಅಥವಾ ನಿಮಗೆ ಒಂದು ಒಳ್ಳೆ ಪುತ್ರ ಸಂತಾನ ಆಗಬೇಕು. ಹೌದು, ನನಗೆ ಒಳ್ಳೆ ಪುತ್ರ ಸಂತಾನ ಆಗಬೇಕು ಅಂದ್ರೂ ಸಹ ನೀವು ಕೇಳ್ಕೊಬೋದು. ಅಂದರೆ ನೀವು ನಿಮ್ಮ ಇಷ್ಟಾರ್ಥ ಏನೇನಿದೆಯೋ ಪ್ರತಿಯೊಂದನ್ನು ನೀವು ಹೇಳ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ನೀವು ಹೇಳ್ಕೊಂಡು ನೋಡಿ, ಈ ರೀತಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ನೋಡಿ, ಈ ರೀತಿ ನೋಡಿ, 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 ಇಷ್ಟಾದಮೇಲೆ ನೀವೇನು ಮಾಡಬೇಕು ಅಂದರೆ ನೋಡಿ, ಇವಾಗ ಇಷ್ಟ ಆಗಿದೆ ಅಂದ್ಕೊಳ್ಳಿ. ಇವಾಗ ಕತ್ತರಿ ತೊಗೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಾದಮೇಲೆ ನೋಡಿ, ಇಲ್ಲಿ ಬಿಟ್ಟಿರ್ತೀರಲ್ಲ, ಇದನ್ನು ಸೇರಿಸ್ಬಿಟ್ಟು ಗಂಟು ಹಾಕ್ಕೊಳ್ಳಿ. ಒಂದು 5 ಗಂಟು ಹಾಕ್ಕೊಳ್ಳಿ, ಸರಿನಾ? ನೋಡಿ, ಈ ರೀತಿ ಹಾಕ್ಕೊಳ್ಳಿ. ನೋಡಿ, 1 ಗಂಟು ಟೈಟಾಗಿ ಹಾಕ್ಕೊಳ್ಳಿ ಒಟ್ಟಿನಲ್ಲಿ. 2 3 4 5 ನೋಡಿ, ಈ ರೀತಿ ನೀವು ಹಾಕಾದ್ಮೇಲೆ ಈ ತೆಂಗಿನಕಾಯಿ ಇರುತ್ತಲ್ಲ, ಈ ತೆಂಗಿನಕಾಯಿ ಮೇಲೆ ನೀವು ₹1 ನಾಣ್ಯನ ಇಲ್ಲಿ ಇಡಬೇಕಾಗುತ್ತೆ. ನೋಡಿ, ಈ ರೀತಿ ಇಟ್ಟಾದಮೇಲೆ ನೀವು ದೇವಸ್ಥಾನಕ್ಕೆ ಹೋಗುವಾಗ ನೀವು ಏನು ಮಾಡಬೇಕು, ದೇವಸ್ಥಾನಕ್ಕೆ ಹೋಗುವಾಗ ಈ ಥರದ ತೆಂಗಿನಕಾಯಿನ ನೀವು ಒಂದು 9 ವೀಳ್ಯದೆಲೆ ತೊಗೊಳ್ಳಿ, ಒಂದು ಸ್ವಲ್ಪ ಅಡಿಕೆ ತೊಗೊಳ್ಳಿ. ಅಡಿಕೆನೂ ಮತ್ತು ವೀಳ್ಯದೆಲೆ ಮತ್ತು ನಿಮ್ಮ ಕೈಯಲ್ಲಿ ಏನಾದರೂ ದಕ್ಷಿಣೆ ಅಂತ ಒಂದು ₹10 ಇಲ್ಲ ಅಂದರೆ ಒಂದು ₹11ನ ಅದ್ರ ಮೇಲೆ ಇಟ್ಟು ಇದನ್ನು ನೀವು ತಾಂಬೂಲ ಸಮೇತ ಇದನ್ನು ತಗೊಂಡೋಗಿ ನೀವು ವಿಷ್ಣು ದೇವಸ್ಥಾನಕ್ಕೆ ನೀವು ಕೊಟ್ಬಿಡ್ಬೇಕಾಗತ್ತೆ. ನಿಮ್ಮ ಮನೇಲಿ ಯಾವ ರೀತಿ ಯಥಾ ಪ್ರಕಾರ ಪೂಜೆ ಮಾಡ್ತೀರೋ ಆ ರೀತಿ ಪೂಜೆ ಮಾಡಿಬಿಟ್ಟು ಒಂದು ತಟ್ಟೆಯಲ್ಲಿ ನೀವು ಇದನ್ನಿಟ್ಟು ಪೂಜೆ ಮಾಡಿಬಿಟ್ಟು ತಗೊಂಡೋಗಿ ನೀವು ವಿಷ್ಣು ದೇವಸ್ಥಾನಕ್ಕೆ ಕೊಟ್ಟಿದ್ದೆ ಆದರೆ
ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ಯಾವ ರೀತಿ ಇರುತ್ತೋ ಆ ಇಷ್ಟಾರ್ಥಗಳೆಲ್ಲ ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇದನ್ನು ನೀವು ಯಾವತ್ತಾದರೂ ಮಾಡ್ಬೋದು, ಅಂದರೆ ಶನಿವಾರನೇ ಮಾಡಬೇಕು ಅಂತ ಏನಿಲ್ಲ. ನಿಮಗೆ ಯಾವತ್ತು ಅನುಕೂಲ ಆಗುತ್ತೋ, ಈಗ ನೀವು ಯಾವತ್ತು ನಿಮಗೆ ಮಾಡಬೇಕು ಅಂತ ನಿಮಗೆ ಕಷ್ಟ ಬಂದಿರುತ್ತೋ ಅವತ್ತಿನ ಬೆಳಗ್ಗೆಗೆ ಮಾಡ್ಬೋದು, ಇಲ್ಲಾಂದರೆ ಅವತ್ತಿನ ಸಂಜೆ ಕೂಡ ನೀವು ಮಾಡ್ಬೋದು ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಸರಿನಾ ಫ್ರೆಂಡ್ಸ್? ಇದಕ್ಕೆ ಯಾವುದೇ ರೀತಿ ದುಡ್ಡು ಏನು ಜಾಸ್ತಿ ಖರ್ಚು ಮಾಡಬೇಕಾಗಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.